ಸೋಲಾಪುರ ಮಹಾರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಯಾರಿರೋದು ನಿಖಿಲ್ ಬಿಜೆಪಿ ಕಂಟ್ರೋಲ್ ಮಾಡ್ಬೋದು ತಾನೆ, ಹೋಲ್ಡಿಂಗ್ ನ ನಿಲ್ಲಿಸ್ಬೋದು. ನಿಮಗೆ ಗೊತ್ತು ಈ ಆನಿಯನ್ ಬ್ಲ್ಯಾಕ್ ಮಾರ್ಕೆಟ್ ನಡೀತಾ ಇರೋದು ಒಂದು ಬ್ಲ್ಯಾಕ್ ಮಾರ್ಕೆಟ್ ಇಂದ. ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ, ದೇ ಕ್ಯಾನ್ ಪುಟ್ ದ ಬಾರ್. ಬಟ್ ವಾಟ್ ಇಸ್ ದಿ ಈಲ್ಡ್ ಔಟ್ಪುಟ್? ಅಲ್ಲ ನೋಡಿ, ಒಂದು ಒಂದ್ ನಿಮಿಷ ಬೆಳೆನೇ ಇಲ್ಲ. ಹೌದು, ಬೆಳೆನೇ ಇಲ್ಲ ಅಂತೀರಾ, ಹೌದು. ಆನಿಯನ್ ಮಾತ್ರ ಇವಾಗ ಸಕ್ಕರೆಗೆ ಮುಂದಿನ ವರ್ಷ ಬರುತ್ತೆ ಪ್ರಾಬ್ಲಮ್, ಈ ವರ್ಷ ಅಲ್ಲ. ಆಗ್ಲೇ ಕಟಾವಾಗಿ ಫ್ಯಾಕ್ಟ್ರಿಗೆ ಹೋಗಿ ಎಲ್ಲ ಮುಗ್ದೋಗಿದೆ. ಅದು ಈ ವರ್ಷದ ಕಟಾವು ನಡೀತಾ ಇದೆ. ಕೆಲವು ಭಾಗದಲ್ಲಿ ಇದು ನಾರ್ತ್ ಕರ್ನಾಟಕ ಭಾಗದಲ್ಲಿ ನಮ್ಮ ಕೃಷ್ಣ ಮತ್ತೆ ಇದು ದೂದ್ಗಂಗಾ ಮತ್ತೆ ಇದು ಬೇರೆ ಬೇರೆ ನದಿಗಳಲ್ಲಿ ತುಂಬಿದೆ. ಈ ವರ್ಷನೂ ಬೆಳೀತಾರೆ ಅಲ್ಲಿ, ಈ ವರ್ಷನೂ ಬೆಳೀತಾರೆ ಕಬ್ಬು. ನನಗಿರೋ ಮಾಹಿತಿ ಪ್ರಕಾರ ಈ ವರ್ಷನೂ ನಾರ್ತ್ ಕರ್ನಾಟಕದಲ್ಲಿ ಬೆಳೀತಾರೆ. ಬಟ್ ಆನಿಯನ್ನು ಮಳೆ ಬಂದಿಲ್ಲ. ಮಹಾರಾಷ್ಟ್ರದಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟು ಆನಿಯನ್ಗೆ, ಈರುಳ್ಳಿಗೆ. ಗೌರ್ಮೆಂಟು ಕ್ಯಾಪ್ ಮಾಡ್ಬೋದಲ್ಲ, ಕಂಟ್ರೋಲ್ ಮಾಡಿ ಒಂದು ಮಿನಿಮಮ್ ಪ್ರೈಸಲ್ಲಿ. ಇದು ಸರ್ಕಾರ ಹೆಂಗೆ ರೈತರು ಕೊಡ್ತಾರೆ ಮಿನಿಮಮ್ ಪ್ರೈಸ್, ಅದೇ ತರ ಕನ್ಸ್ಯೂಮರ್ಗೂ ಕೊಡ್ಲಿ. ಅವ್ರಿಗೊಂದು ಇದಿಲ್ವಾ? ಆದ್ರೆ ನೀವು ಜೀವನದಲ್ಲಿ ನಮ್ಮ ಜೀವನದಲ್ಲಿ ಒಂದು ನಿರಾಳ ತರುವಂತ ಪ್ರಯತ್ನ ಎಲ್ಲೆಲ್ಲಿ ಮಾಡ್ಬೋದು? ಸ್ಟಾಂಪ್ ಡ್ಯೂಟಿ ನೀವು 100% ಜಾಸ್ತಿ ಮಾಡ್ಬಿಟ್ರಪ್ಪ. ಎಲೆಕ್ಟ್ರಿಸಿಟಿನಲ್ಲಿ ಆ ಮಿನಿಮಮ್ ಪೇಮೆಂಟ್ ಫೀ ಏನಿತ್ತು 120 ರೂಪಾಯಿ ಇದ್ದು 145 ರೂಪಾಯಿ ಮಾಡ್ಬಿಟ್ರಿ. ನೋಡಿ, ಪೆಟ್ರೋಲ್ ಬೇರೆ ಜಾಸ್ತಿ ಮಾಡಿದ್ರಿ. ರಾಜ್ಯದ ನಾನು ಹೇಳ್ತಾ ಇರೋದು, ಕೇಂದ್ರದ ನಾನು ಮಾತಾಡ್ತೀನಿ. ನೋಡಿ ನಿಮಗ್ ಮಾತ್ರ ಕೇಳ್ತಾ ಇರೋದು ಇದು. ನೋಡಿ, ಸ್ಟ್ಯಾಂಪ್ ಡ್ಯೂಟಿ ರೆಗ್ಯುಲರೈಸೇಷನ್ ಆಗಿದೆ. ರೆಗ್ಯುಲರೈಸ್ ಆಗಿ ಒಂದು 12 ವರ್ಷ ಆಗಿತ್ತು. ಯಾವಾಗ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಆಗಿದ್ದಾಗ ಈ ಸ್ಟೇಟ್ಮೆಂಟ್ಗೆ ಉತ್ತರ ನನಗನ್ಸುತ್ತೆ ಒಂದು 100 ಬಾರಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಗಾರ್ಬೇಜ್ ಸೆಸ್ ತಂದ್ರಿ. ಅಲ್ಲ ನೋಡಿ ಇವಾಗ ಬಸ್ ಫೇರ್ ಜಾಸ್ತಿ ಮಾಡಿದ್ರಿ. ನೋಡಿ ಇವಾಗ ನಾವು ಲಿಸ್ಟ್ ಕೊಡ್ತೀವಿ, ಅದ್ 12 ವರ್ಷದಿಂದ ಏನೇನಾಗಿದೆ ಅಂತ ನಾವು ಲಿಸ್ಟ್ ಕೊಡ್ತೀವಿ. 400 ರೂಪಾಯಿಗೆ ಮನಮೋಹನ್ ಸಿಂಗ್ ಅವರು ಗ್ಯಾಸ್ನ ಮಾರ್ತಾ ಇದ್ರು, 40-50 ರೂಪಾಯಿಗೆ ಪೆಟ್ರೋಲ್ ಕೊಡ್ತಾ ಇದ್ರು. ಇವತ್ತೆಷ್ಟಾಗಿದೆ? ಅವತ್ತಿದ್ದಾಗ 120 ರೂಪಾಯಿ ಇತ್ತು ಡಾಲರು. ಯಾವಾಗ ಮನಮೋಹನ್ ಸಿಂಗ್ ಅವರು ಇದ್ದಾಗ 120 ರೂಪಾಯಿ ಇತ್ತು. 40, 50, 60 ರೂಪಾಯಿ ಮ್ಯಾಕ್ಸಿಮಮ್ ಡೀಸೆಲ್ ಪೆಟ್ರೋಲ್ ಸಿಕ್ತಿತ್ತು. 450, 500 ರೂಪಾಯಿಗೆ ಗ್ಯಾಸ್ ಸಿಕ್ತಿತ್ತು. ಅವತ್ತು ಸಬ್ಸಿಡಿನೂ ಸಿಕ್ತಿದ್ದು. ಸಬ್ಸಿಡಿ ಬಿಟ್ಕೊಟ್ಬಿಡಿ ಅಂದ್ರೆ ಇವತ್ತು ಎಷ್ಟಾಗಿದೆ? 950, 1000 ರೂಪಾಯಿಗೆ ಒಬ್ಬ ನಿಂತಿದ್ವಿ. ಎಲ್ಲೋ ಸಾಮಾನ್ಯ ಫೇರ್ ಆರ್ಗ್ಯುಮೆಂಟ್ ಮೋಹನ್, ನಿಮ್ಮೇಲೂ ಹೊಣೆ ಇದೆ. ಅವ್ರು ಮಾಡಿರ್ಬೋದು, ಅವ್ರು ಮಾಡಿದಾರೆ ಅಂತ ನೀವು ಮಾಡ್ಬೇಕು ಅನ್ನೋದೇನಿಲ್ವಲ್ಲ. ನಮ್ ಜೀವನಕ್ಕೆ ನಿರಾಳ ತರೋ ಜವಾಬ್ದಾರಿ ನಿಮ್ಮೇಲೂ ಇದೆ. ನೀವ್ ಯಾಕೆ ತರ್ತಿಲ್ಲ? ಸರ್, ಈಗ ನಾನು ಫಸ್ಟ್ ಈರುಳ್ಳಿ ಬಗ್ಗೆ ಮಾತಾಡಲ್ಲ, ಆಮೇಲೆ ಡೆವಲ್ಯೂಷನ್ ಬಗ್ಗೆ ಮಾತಾಡಲಿ. ಏನ್ ಮಾತಾಡಲಿ? ಇಲ್ಲ, ಫಸ್ಟ್ ಈರುಳ್ಳಿ ಮಾತಾಡಿ. ಈರುಳ್ಳಿ ಮಹಾರಾಷ್ಟ್ರ ಬಗ್ಗೆ ನನ್ನ ಸ್ನೇಹಿತರು ಹೇಳಿದ್ರು. ಹೌದು, ಮಹಾರಾಷ್ಟ್ರದಲ್ಲೇ ಜಾಸ್ತಿ ಬೆಳೆಯೋದು, ಆಯ್ತಾ. ಅದು ಬಿಟ್ಟು ಬೇರೆ ಸ್ಟೇಟ್ ಸೌತಲ್ಲೂ ಬೆಳೀತಾರೆ. ಬಿಗ್ಗೆಸ್ಟ್ ರೀಸನ್ ಈ ಸಲ ಸೇಮ್ ಇದೆ. ಮಾನ್ಸೂನ್ ಡೆಫಿಸಿಟ್ ಆಗಿರೋದ್ರಿಂದ ಪ್ರೊಡಕ್ಷನ್ ಕಡಿಮೆ ಆಗಿರೋದಂತೂ ನಿಜ. ಮಳೆ ಕಡಿಮೆ ಆಗಿರೋದ್ರಿಂದ ಅದರಲ್ಲಿ 2 ಮಾತೇ ಇಲ್ಲ. ಅದನ್ನ ಯಾರು ಲೋಟ್ ಮಾಡಕ್ ಆಗದೇ ಇಲ್ಲ. ಈಗ ಲೇಟೆಸ್ಟ್ ಅಪ್ಡೇಟ್ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರ ಆಲ್ಮೋಸ್ಟ್ 2 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಈರುಳ್ಳಿಯನ್ನ ಪರ್ಚೇಸ್ ಮಾಡಬೇಕು ರೈತರಿಂದ ಅಂತ ಹೇಳಿ ಬಡ್ಜೆಟ್ ಎತ್ತಿಟ್ಕೊಂಡಿದ್ರೆ, ಪರ್ಚೇಸ್ ಮಾಡೋಕ್ಕಾಗಿರೋದು ಬರೀ 1,20,000 ಮೆಟ್ರಿಕ್ ಟನ್ ಅಷ್ಟೇ. ರೀಸನ್ ಈಸ್, ಯಾವಾಗ ಈರುಳ್ಳಿ ಬೆಲೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಯ್ತು, ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನೇರವಾಗಿ ಅಲ್ಲಿ ನಮಗೆ ಜಾಸ್ತಿ ರೇಟ್ ಸಿಗ್ತಾ ಇದೆ, ಯಾಕೆ ಸರ್ಕಾರ ಕೊಡ್ಲಿ ಬಿಟ್ಟು ಅಲ್ಲಿ ಮಾರ್ತಾ ಇದ್ದಾರೆ. ರೈತರು ಬರ್ತಾ ಇಲ್ಲ ಅಲ್ಲಿ ಮಾರೋದಕ್ಕೆ. ದಿಸ್ ಇಸ್ ದ ರೀಸನ್ 80,000 ಮೆಟ್ರಿಕ್ ಟನ್ ಡೆಫಿಸಿಟ್ ಆಗಿರೋದು ಪ್ರೊಕ್ಯೂರ್ಮೆಂಟ್ ಅಲ್ಲಿ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಆಲ್ರೆಡಿ ಪ್ರೊಕ್ಯೂರ್ ಮಾಡಿರೋ 1,20,000 ಮೆಟ್ರಿಕ್ ಟನ್ ನಲ್ಲಿ ಕಂದಾ ಎಕ್ಸ್ಪ್ರೆಸ್, ಬೇಕಾದ್ರೆ ಹೋಗಿ ನೋಡ್ಬೋದು. ಕಾಂಗ್ರೆಸ್ ಕಾರ್ಯಕರ್ತರು ಹತ್ಕೊಂಡು ಹೋಗ್ಬೋದು ಅದರಲ್ಲಿ. ಅದರ ಮೂಲಕ ರೈತರಿಂದ 35 ರೂಪಾಯಿಗೆ ಕೆಜಿಗೆ ಖರೀದಿ ಮಾಡಿ ಅದೇ ರೇಟ್ ನಲ್ಲಿ ಬಹಳಷ್ಟು ಹಳ್ಳಿಗಳಿಗೆ, ಸಿಟಿಗಳಿಗೆ ಸಪ್ಲೈ ಮಾಡುವಂತ ಕೆಲಸ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ನೀವೇನ್ ಮಾಡಿದ್ರಿ? ನೀರಿಲ್ಲ ಈ ಸಲ, ಬೆಳೆನೇ ಬೆಳಿಬೇಡಿ. ಇದು ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್. ಅದು ಜವಾಬ್ದಾರಿಯುತ ಮಹಾರಾಷ್ಟ್ರ ಸರ್ಕಾರ ಮಾಡಿದ್ದು. ಇದು ಈರುಳ್ಳಿ ಮ್ಯಾಟರ್. ನೆಕ್ಸ್ಟ್ ಟ್ಯಾಕ್ಸ್ ಡೆವಲ್ಯೂಷನ್ ಮುಂಚೆ ಕೇಶವ್ ಅವ್ರಿಗೊಂದು ಪ್ರಶ್ನೆ ಕೇಳ್ಬಿಡ್ತೀವಿ. ಕೇಶವ್ ಅವರೇ, ಈಗ ಹೇಳ್ತಿರುವಂತದ್ದು ಈ ರೀತಿ ಇದೆ. ಹಣದುಬ್ಬರ ಅನ್ನೋದೇನಿದೆ ಊಟದ ವಿಷಯದಲ್ಲಿ, ಫುಡ್ ಇನ್ಫ್ಲೇಷನ್, ಅದು ಗ್ರಾಮೀಣ ಭಾಗದಲ್ಲಿ ನಗರ ಭಾಗಕ್ಕಿಂತ ಜಾಸ್ತಿ ಇದೆ. ಅಂದ್ರೆ ಇದೊಂಥರ ವಿಚಿತ್ರ ಅಂತ. ಯಾರು ಬೆಳೀತಾರೆ ಅವರೇ ಹೆಚ್ಚಿನ ಬೆಲೆ ಕೊಟ್ಟುವಂಥದ್ದು. ಸರ್, ಕೆನ್ ಯು ಪ್ಲೀಸ್ ನಮಗೆ ಅರ್ಥ ಆಗೋದ್ ರೀತಿ ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ದಿಸ್ ಸರ್? ಯಾಕೆ ಈ ತರ ಆಗ್ತಿದೆ? ನಂಬರ್ಸ್ ಹೇಳ್ಬೇಕು ಅಂದ್ರೆ 5.52% ಅದು ಇದು ನಗರ ಭಾಗದಲ್ಲಿದ್ರೆ 5.79% ಇದೆ ರೂರಲ್ ಭಾಗದಲ್ಲಿ, ಅಂದ್ರೆ ಗ್ರಾಮೀಣ ಭಾಗದಲ್ಲಿ. ಯಾಕೆ ಸರ್ ಇದು? ಏನಕ್ಕೆ ಈ ತರ ಆಗ್ತಿದೆ? ಈಗ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಈಗ ರೂರಲ್ ಏರಿಯಾದಲ್ಲಿ ಹೆಚ್ಚು ಅವರು ಖರ್ಚು ಮಾಡುವಂತ ಹಣ ಇದೆಯಲ್ಲ, ಅದು ಹೆಚ್ಚು ಫುಡ್ ಅಲ್ಲಿ ಹೋಗುತ್ತೆ. ಜಾಸ್ತಿ ದುಡ್ಡು ಫುಡ್ ಐಟಮ್ಸ್ ಮೇಲೆ ಹೋಗುತ್ತೆ. ಸೊ ಈಗ ಅಲ್ಲಿ 60% ಅವರು ಫುಡ್ ಮೇಲೆ ಖರ್ಚು ಮಾಡಿದ್ರೆ, ಅರ್ಬನ್ ಏರಿಯಾಸ್ ಅಲ್ಲಿ ಅದು 40% ಆಗಿರ್ಬೋದು. ಸೊ ಯಾವಾಗ ನಿಮ್ಗೆ ಪ್ರೊಡಕ್ಷನ್ ಸಪ್ಲೈ ಚೈನ್ ಡಿಸ್ರಪ್ಟ್ ಆಗುತ್ತೆ, ನಿಮ್ಗೆ ಪ್ರೊಡಕ್ಷನ್ ಬರಲ್ಲ, ಮಳೆ ಬರಲ್ಲ, ಈ ತರ ಆದಾಗ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅದರ ಮೊದಲ ಹೊಡೆತ ಬೀಳೋದೇ ಅಲ್ಲಿಗೆ.
ಈಗ ಏನಾಗುತ್ತೆ, ಸ್ವಲ್ಪ ಬೆಲೆ ಜಾಸ್ತಿ ಆದ್ರೂ ಅರ್ಬನ್ ಏರಿಯಾದಲ್ಲಿ ಅವ್ರದ್ದು ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ, ಕೊಂಡ್ಕೊಳ್ಳುವ ಶಕ್ತಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಈಸಿಯಾಗಿ ಒಂದಷ್ಟು ಜನ ತಗೊಳ್ತಾರೆ. ಮತ್ತೆ ಪೂರೈಕೆಯ ವ್ಯವಸ್ಥೆ ಏನಿದೆಯಲ್ಲ ಅರ್ಬನ್ ಏರಿಯಾಸ್ ಅಲ್ಲಿ ಚೆನ್ನಾಗಿರುತ್ತೆ. ನೀವು ಒಂದ್ ಕಡೆಗಿಂದ ಒಂದ್ ಕಡೆಗೆ ಸರಬರಾಜು ಮಾಡುವ ಕೆಲಸ ಅರ್ಬನ್ ಏರಿಯಾಸ್ ಅಲ್ಲಿ ಸುಲಭವಾಗಿ ಬೇಗ ಆಗುತ್ತೆ. ರೂರಲ್ ಏರಿಯಾಗೆ ಅದು ಆಗುವಂತ ತಡ ಆಗೋದ್ರಿಂದ ಏನಾಗುತ್ತೆ, ನಿಮ್ಗೆ ನ್ಯಾಚುರಲಿ ಅಲ್ಲಿ ಫುಡ್ ಇನ್ಫ್ಲೇಷನ್ ಜಾಸ್ತಿ ಕಾಣುತ್ತೆ. ಸೊ ಈ ಎರಡು ರೀಸನ್ ಮೇನ್ ಆಗಿ ನಾವು ನೋಡ್ಬೋದು. ಆದ್ರೆ ಇದು ಈರುಳ್ಳಿ ಬಗ್ಗೆ ಮಾತಾಡುವಾಗ ಅದು ಎಷ್ಟು ಎಲಾಸ್ಟಿಕ್ ಆಗಿದೆ ಅಂತಂದ್ರೆ, ಬೆಲೆ ಸ್ವಲ್ಪ ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗಿಲ್ಲ ಹಾಗೆ ನೋಡಿದ್ರೆ, ಆದ್ರೆ ಸ್ವಲ್ಪ ಕಡಿಮೆ ಆದ್ರೇನು ಕೆಲವು ಪ್ರಾಡಕ್ಟ್ಸ್ ಏನಾಗುತ್ತೆ ಬೆಲೆ ಹಾಗೇನೆ ಏರ್ಬಿಡುತ್ತೆ. ಸೊ ಇದಕ್ಕೆ ನಾವು ಪ್ರೈಸ್ ಎಲಾಸ್ಟಿಸಿಟಿ ಎಷ್ಟಿದೆ ಅನ್ನೋಂಥದನ್ನ ಮಾತಾಡ್ತಿರ್ತೀವಿ. ಸೊ ಅದಕ್ಕೆ ತುಂಬಾ ಎಲಾಸ್ಟಿಸಿಟಿ ಇರೋದ್ರಿಂದ ಒಂದ್ ಸ್ವಲ್ಪ ಇದಾದ ತಕ್ಷಣ ಅದು ಬೆಲೆ ಜಂಪ್ ಆಗಿ ಇವತ್ತು ನಮ್ಗೆ ಈರುಳ್ಳಿಯ ಬೆಲೆ ಕಾಣಿಸ್ತಾ ಇದೆ. ಈಗ ಏನು ಸರ್ಕಾರಗಳು ಮಾಡಿರ್ಬೋದಿತ್ತು ಅಂತಂದ್ರೆ, ಇಲ್ಲ ಈಗ ನಾವೆಲ್ಲರೂ ಮಾತಾಡ್ತಿದ್ದೀವಿ, ಆದ್ರೆ ಈಗ PDS ಅಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ, ಎಲ್ಲಾ ರಾಜ್ಯಗಳಲ್ಲಿ PDS ವ್ಯವಸ್ಥೆ ಇದೆ. ಇಂಥ ದುಬಾರಿ ಸಂದರ್ಭದಲ್ಲಿ ಒಂದಷ್ಟು PDS ಮೂಲಕ ಕೊಟ್ಟಿದ್ದಿದ್ರೆ ಇಷ್ಟೊಂದು ಜನಕ್ಕೆ ಇದರ ಬಿಸಿ ತಟ್ತಾ ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಒಂದು ಅದಕ್ಕೆ ಕೇಶವ್ ಸರ್ ಇಫ್ ಯು ಕ್ಯಾನ್ ಪ್ಲೀಸ್ ಆಡ್ ಯಾವ ರೀತಿಯ ಬೇರೆ ವಿನಾಯಿತಿ ಕೊಡ್ಬೋದು. ಈಗ ಇಲ್ಲಂತೂ ನಮಗ್ ಜಾಸ್ತಿ ಖರ್ಚು ಆಗ್ತಿದೆ, ಅದು ಅನಿವಾರ್ಯ ಅಂತ ನಾವೆಲ್ಲರೂ ಒಪ್ಪೋಣ. ಫಾರ್ ದ ನೆಕ್ಸ್ಟ್ 2 minutes ಲೆಟ್ಸ್ ಸೇ ನಾವು ಒಪ್ಪಿಬಿಡ್ತೀವಿ, ಅನಿವಾರ್ಯ ಇದೆ, ನಾವು ಖರ್ಚು ಮಾಡ್ಲೇಬೇಕು, ದಟ್ಸ್ ಫೈನ್. ಬಟ್ ನನ್ ಜೋಬಲಾರು ಜಾಸ್ತಿ ದುಡ್ಡು ಉಳಿಸ್ಕೊಳ್ಳೋದಕ್ಕೊಂದು ಅವಕಾಶ ಮಾಡ್ಕೊಡಿಯಲ್ಲ ಸರ್ಕಾರ. ಯಾವ್ದೋ ಒಂದು ಸೆಸ್ ಅಲ್ಲಿ ಬಿಟ್ಬಿಡಿಯಲ್ಲ, ಯಾವ್ದೋ ಒಂದು ಸರ್ಚಾರ್ಜ್ ಅಲ್ಲಿ ಬಿಡಿಯಲ್ಲ, ಯಾವ್ದೋ ಒಂದು ಟ್ಯಾಕ್ಸ್ ಕಾಂಪೋನೆಂಟ್ ಅಲ್ಲಿ ಕಡಿಮೆ ಮಾಡಿಯಲ್ಲ. ಪ್ಲೀಸ್, ಇದು ನಿಮ್ ಸಬ್ಜೆಕ್ಟ್ ಸರ್, ಪ್ಲೀಸ್ ಹೆಲ್ಪ್ ಅಸ್. ಅಲ್ಲ, ಈಗ ಏನಂದ್ರೆ, ಈಗ ಕಸ್ಟಮ್ಸ್ ಡ್ಯೂಟಿನ ಕೇಂದ್ರ ಸರ್ಕಾರ ಎಸ್ಪೆಷಲಿ ನಾವು ಇನ್ನು ಶುಗರ್ ಬಗ್ಗೆ ಮತ್ತೆ ಸಕ್ಕರೆ ಬಗ್ಗೆ ಮಾತಾಡಿದೀವಿ, ಅದನ್ನ ಕಡಿಮೆ ಮಾಡಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇದೆ. ಈಗ ರಾಜ್ಯ ಸರ್ಕಾರಗಳ ಬಗ್ಗೆ ಬಂದಾಗ ನಾನು ಹೇಳ್ತಾ ಅದಕ್ಕೆ ಒಂದು PDS ಬಗ್ಗೆ ನಾನು ಹೇಳಿದೆ. ಈಗ ರೇಷನ್ ಅಂಗಡಿಯ ಮೂಲಕ ಇಂಥ ಸಂದರ್ಭದಲ್ಲಿ, ಯಾಕಂದ್ರೆ ಒಂದು ವೆಲ್ ಡೆವಲಪ್ಡ್ ನೆಟ್ವರ್ಕ್ ನಮ್ಮಲ್ಲಿ ಇದೆ, ಈ ವೆಲ್ ಡೆವಲಪ್ಡ್ ನೆಟ್ವರ್ಕ್ ನ ಬಳಸ್ಕೊಂಡು ಯಾಕೆ ನಾವು ಕನ್ಸೆಷನ್ ರೇಟ್ ಅಲ್ಲಿ ಈ ಟೈಮ್ ಅಲ್ಲಿ ಮಾತ್ರ, ಈಗ ಸಕ್ಕರೆ ಒಂದು ಬಾಸ್ಕೆಟ್ ಅಲ್ಲಿ ಕೊಡೋದು, ನಾವು ಬರೀ ಅಕ್ಕಿ ಕೊಡ್ತಿದೀವಿ, ರಾಗಿ ಕೊಡ್ತಿದೀವಿ, ಅದರ ಜೊತೆಗೆ ಇಂಥ ಟೈಮ್ ಅಲ್ಲಿ ಯಾಕೆ ನಾವು ಒಂದು ಕುಟುಂಬಕ್ಕೆ 2 kg 3 kg ಸಕ್ಕರೆಯನ್ನ ಕೊಡುವಂಥದ್ದು ಅಥವಾ ಈರುಳ್ಳಿಯನ್ನ ಕೊಡುವಂಥದ್ದು ಈ ತರದ್ದು ಈ ಟೈಮ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಮಾರ್ಕೆಟ್ ಸ್ಟೆಬಿಲೈಸ್ ಈಸಿಯಾಗಿ ಆಗತ್ತೆ ಅಂತ ನಾನು ಹೇಳುದು. ನಾವು ಅವಾಗಲೇ ರೂರಲ್ ಏರಿಯಾಸ್ ಅಲ್ಲಿ ಹೆಚ್ಚು ನಮ್ಗೆ ತೊಂದರೆ ಆಗತ್ತೆ ಅಂತ ನಾವು ಮಾತಾಡ್ತಾ ಇದ್ವಿ, ಯಾವಾಗ ಫುಡ್ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ ಅಂತದನ್ನ ಈ ಸಂದರ್ಭದಲ್ಲಿ ಬಳಸ್ಕೊಂಡು ಈಗ ಅನ್ನಭಾಗ್ಯದಂತ ಒಂದು ಸ್ಕೀಮ್ ಇದೆ, ಒಳ್ಳೆಯ ಸ್ಕೀಮ್ ಅಂತಾನೆ ಮಾತಾಡೋದಾದ್ರೆ, ಈಗ ಅಂತ ಸ್ಕೀಮ್ ಜೊತೆಗೆ ಈಗ ಅದೊಂದು ಬಾಸ್ಕೆಟ್ ಆಫ್ ಕಮಾಡಿಟೀಸ್ ಅನ್ನ ಈಗಾಗಲೇ ಶುರು ಮಾಡಿದ್ದಾರೆ ಕೊಡಕ್ಕೆ. ಅದರ ಜೊತೆಗೆ ಯಾವ್ದು ಈ ತರದ ದುಬಾರಿ ಆಗತ್ತೆ ಅದನ್ನ ಕೊಟ್ರೆ ಮಾರ್ಕೆಟ್ ಸ್ಟೆಬಿಲೈಸ್ ಆಗಕ್ಕೆ, ಒಂದು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ಈ ಟೈಮಲ್ಲಿ ಎಕ್ಸ್ಪೋರ್ಟ್ ನ ನಿಷೇಧಿಸ್ತೀವಿ, ಇವೆಲ್ಲ ಸರಿಯಾಗಿದೆ. ಅದರ ಜೊತೆಗೆ ಇದನ್ನು ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಯಾರು ಬಡವರಿದ್ದಾರೆ, ಅತಿ ಮಧ್ಯಮ ವರ್ಗದವರಿದ್ದಾರೆ, ಇವ್ರಿಗೆ ನಿಮ್ಗೆ ಈಸಿಯಾಗಿ ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನನ್ಗನ್ಸುತ್ತೆ. ಅಲ್ಲ, ಈ ಬೆಲೆ ಬರೆಯ ಒಂದು ಯುಗ ಏನಿದೆ ನಾವೆಲ್ಲ ಅನುಭವಿಸ್ತಿದೀವಿ, ಜೀವಿಸ್ತಿದೀವಿ, ಇದರಲ್ಲಿ ಇದು ಒಂದು ತಾತ್ಕಾಲಿಕ ಅವಧಿ ಅಂತ ಅನ್ಕೋಬೇಕಾ, ಅಥವಾ ಮುಂದಿನ ವರ್ಷದವರೆಗೂ ಇದೇ ರೀತಿಯ ಒಂದು ಲಾಂಗ್ ಟರ್ಮ್ ಎಕನಾಮಿಕ್ ಎಫೆಕ್ಟ್ ಮತ್ತೆ ಅದರ ಒಂದು ಪರಿಣಾಮವನ್ನ ನಾವು ಎದುರಿಸಬೇಕಾಗ್ತದ ಅಂತ. ಮತ್ತೆ ಇದು ಇನ್ನೂ ಆಳವಾಗಿ ನಾವು ನೋಡೋದಾದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮತ್ತೆ ಆದಂತ ಪ್ರೊಡಕ್ಷನ್ ಇನ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಪ್ರಶ್ನೆಗಳು ಎತ್ತಿದ್ಯಾ ಅಂತ ನಿಮ್ ಹಿಂದಿನ ಉತ್ತರಕ್ಕೆ ಸೇರ್ಸ್ ಕೇಳ್ತಿದ್ದೀನಿ ಸರ್, ಪ್ಲೀಸ್. ಇಲ್ಲ, ಯಾವಾಗೂ ಏನಾಗುತ್ತೆ, ಕೃಷಿಯಲ್ಲಿ ಒಂದಷ್ಟು ಏರುಪೇರು ಆಗ್ತಾ ಇರತ್ತೆ. ಇದು ಎಕನಾಮಿಕ್ ಸೈಕಲ್ಸ್, ಏನು ಆರ್ಥಿಕ ಚಕ್ರಗಳ ಬಗ್ಗೆ ನಾವು ಮಾತಾಡ್ತಿರ್ತೀವಿ, ಇದು ಪದೇ ಪದೇ ನಮ್ಗೆ ಹೆಚ್ಚು ಕಾಣುವಂಥದ್ದು ಕೃಷಿಯಲ್ಲಿ ಕಾಣ್ತಾ ಇರತ್ತೆ. ಒಂದು ಪ್ರೊಡಕ್ಷನ್ ಜಾಸ್ತಿ ಆದ್ರೇನು ರೈತನಿಗೆ ಬೆಲೆ ಸಿಕ್ಕದಿಲ್ಲ, ಅವಾಗ ಏನ್ ಮಾಡ್ತಾರೆ, ಅವ್ರು ಮಾರುಕಟ್ಟೆಗೆ ತರ್ಲಿಕ್ಕೂ ಆಗದೆ ಇರುವಂತ ಬೆಲೆ ಸಿಗುತ್ತೆ, ಅವಾಗ ರೈತ ಸಂಕಷ್ಟ